ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಟಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮತಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ. ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುರುಕ್ಷೇತ್ರದಲ್ಲಿ ಕೌಶಿಕರ 7 ಮಂದಿ ಮಕ್ಕಳು ಗೋಹತ್ಯೆಯನ್ನ ಮಾಡಿ ಅದರಿಂದ ಶ್ರಾದ್ದವನ್ನ ಮಾಡಿ ಆ ಪ್ರಸಾದವನ್ನ ಸ್ವೀಕರಿಸಿ ಹಸು ಅದು ಹೆಬ್ಬುಲಿ ತಿಂದು ಸತ್ತಿತು ಅಂತ ಗುರುಗಳ ಬಳಿ, ಗಾರ್ಗ್ಯ ಮಹರ್ಷಿಗಳ ಬಳಿ ಸುಳ್ಳು ಹೇಳಿದ ಕಾರಣದಿಂದ ಮುಂದಿನ ಜನ್ಮದಲ್ಲಿ ಬೇಡರಾಗಿ ಹುಟ್ಟಿದ್ರು. ದಶಾರಣ ದೇಶದಲ್ಲಿ ಬೇಡರಾಗಿ ಹುಟ್ಟಿದ್ರು. ನಂತರದ ಜನ್ಮದಲ್ಲಿ ಕಾಲಂಜರ ಪರ್ವತದಲ್ಲಿ ಮೃಗಗಳಾಗಿ, ಚಿಗರೆಗಳಾಗಿ ಹುಟ್ಟಿದ್ರು. ದ್ವೀಪದಲ್ಲಿ ಮುಂದಿನ ಜನ್ಮದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ್ರು. ನಂತರದ ಜನ್ಮದಲ್ಲಿ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಟ್ಟಿದ್ರು. ಹಂಸ ಪಕ್ಷಿಗಳಾಗಿ ಹುಟ್ಟಿದಾಗ ಶ್ರಾದ್ದದ ಪ್ರಭಾವದಿಂದ ಗೋಹತ್ಯೆ ಮಾಡಿದ್ರು, ಶ್ರಾದ್ದವನ್ನು ಮಾಡಿದ್ರು. ಆದ್ದರಿಂದ ಪಿತೃಗಳ ಅನುಗ್ರಹದಿಂದ ಪೂರ್ವಜನ್ಮದ ಸ್ಮರಣೆ ಇತ್ತು, ಮಾಡಿದ ತಪ್ಪಿನ ಅರಿವಾಗಿತ್ತು. ಕಣ್ಣು ಮುಚ್ಚಿ ಧ್ಯಾನವನ್ನ ಮಾಡುತ್ತಾ ಇದ್ದವು ಹಂಸಗಳು. ವಿಹಾರಕ್ಕೆ ಎಂದು ವಿಭ್ರಾಜ, ಕಾಂಪಿಲ್ಯ ನಗರದ ವಿಭ್ರಾಜ ಎಂಬ ರಾಜ ಮೆರವಣಿಗೆಯಲ್ಲಿ ಅಂತಃಪುರದ ಸ್ತ್ರೀಯರೊಂದಿಗೆ ಹೋಗುವಾಗ ಅದನ್ನ ನೋಡಿದ ಒಂದು ಹಂಸ ಪಕ್ಷಿ ತಾನು ರಾಜನಾಗಬೇಕು ಅಂತ ಯೋಚನೆ ಮಾಡಿತು. 2 ಹಂಸಗಳು ಅಕ್ಕಪಕ್ಕದಲ್ಲಿ ಇದ್ದವು. ಅವುಗಳು ಯೋಚನೆ ಮಾಡಿದವು, ನೀನು ರಾಜನಾದರೆ ನಾವು ಮಂತ್ರಿಗಳಾಗಬೇಕು ಅಂತ. ಇದನ್ನು ನೋಡಿ ಉಳಿದ ಹಂಸಗಳು 4 ಶಾಪವನ್ನು ಕೊಟ್ಟವು. ಕಾಂಪಿಲ್ಯದಲ್ಲಿ ನೀನು ಬ್ರಹ್ಮದತ್ತನಾಗಿ ಜನಿಸ್ತಿ, ಉಳಿದ 2 ಪಾಂಚಾಲ ಮತ್ತು ಖಂಡರೀಕರಾಗಿ ಮಂತ್ರಿಗಳಾಗಿ ಆವಿರ್ಭವಿಸುತ್ತೀರಿ ಅಂತ. ನಾವು ಮಾತ್ರ ಯೋಗ ಧರ್ಮದಲ್ಲಿ ಮುಂದುವರಿತೇವೆ, ನೀವು ಯೋಗಭ್ರಷ್ಟರಾಗ್ತೀರಿ ಅಂತ ಶಾಪವನ್ನು ಕೊಟ್ಟವು. ಕೂಡಲೇ ತನ್ನ ತಪ್ಪಿನ ಅರಿವಾಗಿ ಮತ್ತೆ ಹಂಸ ಪಕ್ಷಿಗಳಲ್ಲಿ ಈ 3 ಹಂಸಗಳು ಮತ್ತೆ ಬೇಡಿಕೊಂಡಾಗ ಪಿತೃವರ್ತಿ ಎಂಬ ನೀನು ಹಿಂದಿನ ಜನ್ಮದಲ್ಲಿ ಕೌಶಿಕರ ಕೊನೆಯ ಮಗನಾಗಿದ್ದಾಗ ನಾವು ಮಾಂಸವನ್ನು ತಿನ್ನಬೇಕು ಅಂತ ಯೋಚನೆ ಮಾಡುವಷ್ಟರಲ್ಲಿ ಹಾಗೆ ಮಾಂಸವನ್ನು ತಿನ್ನಬೇಡಿ, ತಿನ್ನುವುದೇ ಅಂತ ಆದ್ರೆ ಶ್ರಾದ್ದವನ್ನ ಮಾಡಿ ಅಂತ ಹೇಳಿದ್ದರಿಂದ ಆ ಶ್ರಾದ್ದವನ್ನ ಮಾಡಿ ಗೋಹತ್ಯೆಯನ್ನು ಮಾಡಿದ್ದರಿಂದ ಪಿತೃಗಳ ಪ್ರೀತಿಯಾಯಿತು. ಆ ಪಿತೃಗಳ ಅನುಗ್ರಹದಿಂದ ನೀನು ಎಲ್ಲ ಪ್ರಾಣಿಗಳ ಭಾಷೆಯವನ್ನ ಅರಿತವನಾಗಿರುತ್ತಿ. 2 ಶ್ಲೋಕವನ್ನು ಉಪದೇಶ ಮಾಡುತ್ತೇನೆ. ಈ ಶ್ಲೋಕದ ಸ್ಮರಣೆ ನಿನಗೆ ಆದಾಗ ನೀನು ಕೂಡ
ಯೋಗ ಮಾರ್ಗಕ್ಕೆ ಬರುತ್ತಿ ಅಂತ ಉಳಿದ ಹಂಸಗಳು 4 ಹಂಸಗಳು ಕೂಡ ಶಾಪ ವಿಮೋಚನೆಯನ್ನು ಕೂಡ ಮಾಡಿದವು. ಮುಂದಿನ ಜನ್ಮವು ಕೂಡ ಬಂತು. ಮುಂದಿನ ಜನ್ಮದಲ್ಲಿ ಈ 7 ಹಂಸಗಳು ಕೂಡ ಮನುಷ್ಯರಾಗಿ ಹುಟ್ಟುತ್ತಾರೆ. ಅದರಲ್ಲಿ 4 ಹಂಸಗಳು ಒಳ್ಳೆಯ ಬ್ರಾಹ್ಮಣರಾಗಿ ಹುಟ್ಟಿದ್ದಾವೆ. ಕೊನೆಯವ ಪಿತೃವರ್ತಿ ಅಂತ ಕರೆಸಿಕೊಂಡವ ಮೊದಲು ಅವ ಬ್ರಹ್ಮದತ್ತನಾಗಿ ಹುಟ್ಟಿದ. ಇನ್ನೆರಡು ಹಂಸಗಳು ಅವನ ಮಂತ್ರಿಗಳಾಗಿ ಖಂಡರೀಕ ಮತ್ತು ಪಾಂಚಾಲರಾಗಿ ಹುಟ್ಟಿದ್ರು. ಈ ವಿಭ್ರಾಜ ಮಾನಸ ಸರೋವರದಲ್ಲಿ ಆ ಕಡೆಯಿಂದ ಮೆರವಣಿಗೆಯಲ್ಲಿ ವಿಹಾರಕ್ಕೆಂದು ಹೋಗುವಾಗ ಅವನಿಗೆ ಯೋಚನೆ ಬಂತುವಂತೆ, ಎಷ್ಟು ಸುಂದರವಾಗಿ ಕಠಿಣವಾಗಿ ಈ ಹಂಸಗಳು ಈ ಮಾನಸ ಸರೋವರದಲ್ಲಿ ತಪಸ್ಸನ್ನು ಆಚರಿಸ್ತಾ ಇವೆ. ಅವುಗಳನ್ನು ನೋಡಿ ಈ ರಾಜನಿಗೆ ವಿಭ್ರಾಜನಿಗೆ ವೈರಾಗ್ಯ ಬಂದು ಬಿಡ್ತು. ಸ್ತ್ರೀಯರೊಂದಿಗೆ ವಿಹಾರಕ್ಕೆ ಹೊರಟ ಇವನಿಗೆ ಈ ಹಂಸಗಳನ್ನು ನೋಡಿ ವೈರಾಗ್ಯ ಬಂತು. ತಾನು ತಪಸ್ಸಿಗೆ ಹೊರಟ ಅಂತ, ಸಾಕು ಅಂತ. ಆದರೆ ಹಂಸಗಳಲ್ಲಿ ಈ 3 ಹಂಸಗಳಿಗೆ ವೈರಾಗ್ಯವೇ ಬಂದಿಲ್ಲ. ಈ ಹಂಸಗಳನ್ನು ನೋಡಿ ಈ ರಾಜನಿಗೆ ವೈರಾಗ್ಯ ಬಂತು. ಈ ವಿಭ್ರಾಜ ರಾಜ ತನ್ನ ಮಗ ಅಣುಹ ಅಂತ ಬಹಳ ಪರಮ ಧಾರ್ಮಿಕನಾದವ. ಅಣುಹೋ ನಾಮ ತಸ್ಯ ಆಸೀತ್ ಪುತ್ರ ಪರಮ ಧಾರ್ಮಿಕ, ಒಳ್ಳೆಯ ಧಾರ್ಮಿಕನಾದಂತ ಮಗ ಇದ್ದ. ಅವನ ಹೆಸರು ಅಣುಹ ಅಂತ. ಅಣುಹ ಅಂತ ಹೆಸರು ಬಂದಿದ್ದು ಕಾರಣ ಅದೇ, ಅಣು ಧರ್ಮರತಿ, ಅಣು ಧರ್ಮರತನಾಗಿದ್ದ ಅಂತೆ. ಅತಿ ಸೂಕ್ಷ್ಮವಾಗಿಯೂ ಕೂಡ ಬಲ್ಲವನಾಗಿದ್ದ ಧರ್ಮವನ್ನ. ಅದರಿಂದಲೇ ಅಣುಹ ಅಂತ ಹೆಸರು ಸಾರ್ಥಕ ಆಗಿತ್ತು. ಆದ್ದರಿಂದಲೇ ಈ ಅಣುಹನಿಗೆ ಕೃತ್ವಿ ಎಂಬ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರು. ಆ ಕೃತ್ವಿ ಯಾರ ಮಗಳು ಅಂದ್ರೆ ಬರ್ಹಿಷದ ಪಿತೃಗಳ ಮಾನಸಿ ಕನ್ಯೆ ಪೀವರಿ ಅಂತ ಏನು ಮಗಳಿದ್ದಾಳೆ, ಅವಳನ್ನ ಶುಕಾಚಾರ್ಯರಿಗೆ ಕೊಟ್ಟು ಮದುವೆ ಮಾಡಿದ್ರು. ಶುಕಾಚಾರ್ಯರು ಈ ಪೀವರಿಯ ಮಗಳೇ ಕೃತ್ವಿ ಅಂತ. ಅಂತಹ ಕೃತ್ವಿಯನ್ನ ಈ ಅಣುಹರಾಜನಿಗೆ ಮದುವೆ ಮಾಡಿಕೊಟ್ಟಿದ್ರು. ಈ ಅಣುಹರಾಜನಲ್ಲಿ ಹುಟ್ಟಿದವನೇ ಬ್ರಹ್ಮದತ್ತ ಅಂತ. ವಿಭ್ರಾಜನಿಗೆ ಮನಸ್ಸಿನಲ್ಲಿ ವೈರಾಗ್ಯ ಬರುವ ಮೊದಲು ಒಂದು ಯೋಚನೆ ಆಗಿತ್ತಂತ ಈ ತಪಸ್ಸನ್ನು ನೋಡಿದಾಗ. ಈ ಪಕ್ಷಿಯ ಮಗನಾಗಿ ನಾನು ಹುಟ್ಟಬೇಕು ಅಂತ ಅವ ಯೋಚನೆ ಮಾಡಿದ್ದ ಅಂತ. ಪಕ್ಷಿಯ ಮಗನಾಗಿ ಹುಟ್ಟಬೇಕು ಅಂತ ಆ ಯೋಚನೆಯೂ ಸರಿಯಾಯಿತು. ಇದೇ ಹಂಸ ಮುಂದೆ ಅಣುಹನ ಮಗ ಬ್ರಹ್ಮದತ್ತನಾಗಿ ಹುಟ್ಟಿತ್ತು. ವಿಭ್ರಾಜ, ಅಣುಹನ ತಂದೆ ವಿಭ್ರಾಜ ಈ ಬ್ರಹ್ಮದತ್ತನ ಮಗನಾಗಿ ಹುಟ್ಟುತ್ತಾನೆ ಮುಂದೆ. ಅವನ ಹೆಸರು ವಿಶ್ವಕ್ಸೇನ ಅಂತ, ಬ್ರಹ್ಮದತ್ತನ 2ನೆಯ ಮಗ. ಈ ಬ್ರಹ್ಮದತ್ತನಾಗಿ ಹುಟ್ಟಿದಾಗ ಅವನಿಗೆ ಪೂಜನೀಯ ಅಂತ ಹಕ್ಕಿಯ ಗೆಳೆತನ ಇದ್ದಿತ್ತು. ಅವನಿಗೆ ಎಲ್ಲ ಪ್ರಾಣಿಗಳ ಭಾಷೆ ಕೂಡ ಬರ್ತಾ ಇದ್ದಿತ್ತು. ಹೀಗೆ 4 ಬ್ರಾಹ್ಮಣರು ವೇದ ಪಾರಂಗತರು, ಇನ್ನು ಒಬ್ಬ ಬ್ರಹ್ಮದತ್ತ ಎಂಬ ರಾಜ, ಅವನಿಗೆ 2 ಸ್ನೇಹಿತರು, ಅವರು ಪಾಂಚಾಲ ಮತ್ತು ಖಂಡರೀಕ ಅಂತ. ಆ ಪಾಂಚಾಲ ಋಗ್ವೇದಿಯಾಗಿದ್ದ, ಪೌರೋಹಿತ್ಯವನ್ನು ಕೂಡ ಮಾಡ್ತಾ ಇದ್ದ. ಖಂಡರೀಕ 2 ವೇದವನ್ನು ಅಧ್ಯಯನ ಮಾಡಿದ್ದ,
ಯಜುರ್ವೇದ ಮತ್ತು ಸಾಮವೇದ ದ್ವೇದಿ ಅಂತ ಕೊಳ್ಳಲ್ಪಟ್ಟಿದ್ದ. ಅಂತೂ ಇವರಲ್ಲಿ ಮೂವರಲ್ಲಿ ಸಖ್ಯ ಉಂಟಾಯಿತು. ಈ ಬ್ರಹ್ಮದತ್ತ ಎಂಬ ರಾಜನಿಗೆ ಅಸಿತರ ದೇವಲ ಅಸಿತರ ಮಗಳು ಸನ್ನತಿ ಅಂತ ಒಬ್ಬಳು ಕನ್ಯೆ, ಅವಳೊಟ್ಟಿಗೆ ಮದುವೆ ಆಯಿತು. ಬ್ರಹ್ಮದತ್ತನಿಗೆ ಮದುವೆ ಕೂಡ ಆಯಿತು. ಅವನ ಹೆಂಡತಿ ಸನ್ನತಿ ಅಂತ, ದೇವಲ ಅಸಿತರ ಮಗಳು ಅವಳು ಸನ್ನತಿ ಅಂತ. ಇನ್ನು ಉಳಿದ 4 ಹಂಸಗಳು ಬ್ರಾಹ್ಮಣರಾಗಿ, ಒಬ್ಬ ಶ್ರೋತ್ರಿಯ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ್ದರು, ಸಹೋದರರಾಗಿ ಹುಟ್ಟಿದ್ದರು. ಅವರ ಹೆಸರು ಧೃತಿಮಾನ್, ಸುಮನಸ್, ವಿದ್ವಾನ್, ತತ್ವದರ್ಶಿ ಅಂತ. ವೇದಾಧ್ಯಯನ ಸಂಪನ್ನರಾಗಿದ್ದರು ಅವರು. ಇವರಿಗೆಲ್ಲ ಗೊತ್ತಿತ್ತು, ಕಾಂಪಿಲ್ಯ ನಗರದಲ್ಲಿ ಇವರು ಕೂಡ ಹುಟ್ಟಿದ್ರು. ಈ ಮೂವರು ಮಾಡುವ ತಪ್ಪನ್ನ ಎಲ್ಲ ಗಮನಿಸ್ತಾ ಇದ್ರು. ಬ್ರಹ್ಮದತ್ತ, ಕಂಡರೀಕ, ಪಾಂಚಾಲ ಮಾಡುವ ತಪ್ಪನ್ನೆಲ್ಲ ಗಮನಿಸ್ತಾ ಇದ್ರು ಇವರು 4. ಈ 4 ತಮ್ಮ ತಂದೆಯೊಂದಿಗೆ ಬೇಡಿಕೊಂಡ್ರು ಅಂತ, ಅಪ್ಪ, ನಾವು ಸಾಧನೆಗಾಗಿ ಕಾಡಿಗೆ ಹೊರಡುತ್ತೇವೆ, ಸಾಕು ನಮಗೆ ಸಂಸಾರ ಅಂತ. ತಂದೆ ಹೇಳಿದ್ರು, ಮಕ್ಕಳೇ, ಹಣ್ಣು ಮುದುಕನಾಗಿದ್ದೇನೆ ಈಗ ನಾನು. ಈ ಕಾಲದಲ್ಲಿ ನಮಗೆ ಬೇಕಾದ್ದು ಏನು? ಮಕ್ಕಳ ಆಶ್ರಯ. ಈ ಕಾಲದಲ್ಲಿಯೇ ನೀವು ಸಾಧನೆಗೆ ಅಂತ ಹೋಗ್ತೀರಲ್ಲ, ಮಕ್ಕಳಿಗೆ ತಂದೆ ತಾಯಿಯನ್ನು ನೋಡಿಕೊಳ್ಳುವುದೇ ದೊಡ್ಡ ಸಾಧನೆ, ಅದು ಬಿಟ್ಟರೆ ಬೇರೆ ಸಾಧನೆ ಇಲ್ಲ. ಈ ಕಾಲದಲ್ಲಿ ನೀವು ಹೊರಟ್ರೆ ನನಗೆ ಏನು ಗತಿ ಅಂತ ಕೇಳಿದಾಗ ಆ ಮಕ್ಕಳು ಹೇಳಿದ್ರು, ಏನು ಭಯ ಪಡಬೇಡ, ನಿನ್ನ ಜೀವನ ಉಪಾಯಕ್ಕೆ ನಾವು ಒಂದು ದಾರಿಯನ್ನು ಹೇಳುತ್ತೇವೆ. ನಿನಗೆ ಒಂದು 2 ಶ್ಲೋಕವನ್ನು ಹೇಳಿಕೊಡುತ್ತೇವೆ. ಆ 2 ಶ್ಲೋಕಗಳನ್ನ ನೀನು ರಾಜನ ಮುಂದೆ ಪಠನೆ ಮಾಡಬೇಕು. 2 ಮಂತ್ರಿಗಳು ಒಟ್ಟಿಗೆ ಇರಬೇಕು. ಬ್ರಹ್ಮದತ್ತನ ರಾಜನ ಪಕ್ಕದಲ್ಲಿಯೇ ಖಂಡರೀಕ ಮತ್ತು ಪಾಂಚಾಲ 2 ಮಂತ್ರಿಗಳು ಒಟ್ಟಿಗೆ ಇರಬೇಕು. ಈ ಸಮಯದಲ್ಲಿಯೇ ಆ 2 ಶ್ಲೋಕಗಳನ್ನು ನೀನು ಅವನ ಮುಂದೆ ಹೇಳಿದ್ದೀ ಅಂತ ಆದ್ರೆ ನಿನಗೆ ಬೇಕಾದಷ್ಟು ಸಂಪತ್ತನ್ನೆಲ್ಲ ಅವರು ಕೊಡ್ತಾರೆ. ನಿನ್ನ ಜೀವನದ ಆಗು ಹೋಗುಗಳನ್ನೆಲ್ಲ ಅವರು ನೋಡಿಕೊಳ್ಳುತ್ತಾರೆ, ಭಯ ಪಡಬೇಡ ಅಂತ ಅಪ್ಪನಿಗೆ ಈ 4 ಮಕ್ಕಳು ಹೇಳಿ ತಮ್ಮ ಸಾಧನೆಗೆ ಹೊರಟರು. ಈ 4 ಮಕ್ಕಳ ಅಪ್ಪ ಕಾಯುತ್ತಾ ಇದ್ದಂತೆ ಬ್ರಹ್ಮದತ್ತನನ್ನ ಭೇಟಿಯಾಗಬೇಕು ಅಂತ. ಅದು ಕೂಡ ಈ 2 ಮಂತ್ರಿಗಳು ಒಟ್ಟಿಗೆ ಇರುವಾಗಲೇ ಭೇಟಿಯಾಗಬೇಕು. ಈ ಶ್ಲೋಕವನ್ನ 2 ಉಪದೇಶ ಮಾಡಿದ್ದಾರೆ, ಕಂಠಪಾಠ ಮಾಡಿಬಿಟ್ಟಿದ್ದಾನೆ ಆ 2 ಶ್ಲೋಕವನ್ನ. ಕಾಯುತ್ತಾ ಇದ್ದ. ಒಂದು ದಿನ ಈ ಬ್ರಹ್ಮದತ್ತ ಕಾಡಿಗೆ ಬಂದ ಅಂತ. ಕಾಡಿಗೆ ಬರುವುದು ಅಂದರೆ ವಿಹಾರಕ್ಕಾಗಿ ಬಂದ. ವಿಹಾರಕ್ಕೆ ತನ್ನ ಪತ್ನಿ ಸನ್ನತಿಯ ಒಂದಿಗೆ ವಿಹಾರಕ್ಕೆ ಬಂದ. ಏಕಾಂತದಲ್ಲಿ 2 ಕೂಡ ಇದ್ರು. ವಿಹಾರಕ್ಕೆ ಬಂದವರು 2 ಏಕಾಂತದಲ್ಲಿ ಇದ್ರು. ಒಂದು ದಿನ ರಾತ್ರಿಯ ಕಾಲದಲ್ಲಿ ಈ ಬ್ರಹ್ಮದತ್ತ ಪ್ರಾಣಿಗಳ ಭಾಷೆಯನ್ನು ಅರಿತವನಾಗಿದ್ದ. ಇರುವೆಗಳು ಒಂದು ಸಾಲನ್ನ ಇಟ್ಟುಕೊಂಡು ಹೋಗ್ತಾ ಇದ್ದವು. ಆ ಇರುವೆಗಳಲ್ಲಿ ಜಗಳ ಆಯಿತು ಅಂತ. 2 ಇರುವೆಗಳಲ್ಲಿ ಜಗಳ ಆಯ್ತು. ಇವ ನೋಡ್ತಾ ಇದ್ದಾನೆ. ಅದು ಒಂದು ಜೋಡಿ ಇರುವೆಗಳ ಜಗಳ, ದಂಪತಿಗಳ ಜಗಳ, ಪ್ರೇಮ ಕಲಹ. ಹೆಣ್ಣು ಇರುವೆ ಕೋಪಗೊಂಡಿತ್ತು. ಗಂಡು ಇರುವೆ ಅದು ಕಾಮ ಮೋಹಿತವಾಗಿತ್ತು. ಗಂಡು ಇರುವೆ ಈ ಹೆಣ್ಣು ಇರುವೆಯನ್ನ ಹೇಗಾದರೂ ಮಾಡಿ ಸಮಾಧಾನ ಪಡಿಸಬೇಕು ಅಂತ.
ಯಾಕೆ ನನ್ನ ಮೇಲೆ ಮುನಿಸಿಕೊಂಡಿದ್ದೆ ನೀನು? ನಿನ್ನಂತಹ ಚೆಲುವೆಯನ್ನ ಎಂದು ನಾನು ನೋಡಿಲ್ಲ. ಸಣ್ಣ ನಡು, ಚಿನ್ನದ ಬಾಯಿ, ಸುಂದರ ಮುಖ, ಮೋಹಕ ನಗು, ಉತ್ತಮ ಸ್ತ್ರೀಯರ ಲಕ್ಷಣ ಎಲ್ಲ ನಿನ್ನಲ್ಲಿ ಇದೆ. ಈ ರೀತಿಯಾಗಿ ಮಾತುಗಳಿಂದ ಒಲಿಸಬೇಕು ಅಂತ ಪ್ರಯತ್ನ ಪಡ್ತಾ ಇತ್ತು. ಈ ಹೆಣ್ಣು ಇರುವೆ ಏನು ಮಾಡಿದ್ರು ಕೇಳುತ್ತಾ ಇದ್ದಿಲ್ಲ. ಇದನ್ನ ನೋಡಿ ಬ್ರಹ್ಮದತ್ತನಿಗೆ ನಗೆ ಬಂತು ಅಂತ ಜೋರಾಗಿ ನಕ್ಕು ಬಿಟ್ಟವ. ಅವನ ಹೆಂಡತಿ ಪಕ್ಕದಲ್ಲಿ ಕೂತಿದ್ದಾಳೆ. ಕೇಳಿದ್ಲು ಅವಳು, ಯಾಕೆ ನಗುವಂತಹ ಮಾತ ಎಲ್ಲಿ ಬಂದಿಲ್ಲ? ನೀವು ನೋಡಿದ್ರೆ ನಗಾಡ್ತಾ ಇದ್ದೀರಲ್ಲ, ಆಶ್ಚರ್ಯ ಆಗ್ತಾ ಇದೆ, ಯಾಕೆ ಅಂತ ಕೇಳಿದಾಗ ಅವ ಏನು ಹೇಳಲಿಲ್ಲ. ಬ್ರಹ್ಮದತ್ತ ಮತ್ತೆ ಮತ್ತೆ ನಗಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅವಳು ಮತ್ತೆ ಆ ಕಡೆ ಈ ಕಡೆ ನೋಡಿದ್ಲು. ಅವಳಿಗೆ ಏನು ಅರ್ಥವೇ ಆಗಿಲ್ಲ, ಯಾರೂ ಇದ್ದಿಲ್ಲ. ಸಿಟ್ಟು ಬಂತು, ನನ್ನನ್ನೇ ನೋಡಿ ನಗಾಡ್ತಾ ಇದ್ದೀರಿ ನೀವು ಅಂತ ಇವಳು ಜಗಳಕ್ಕೆ ನಿಂತು. ಅವ ಹೇಳಿದ, ಇಲ್ಲ, ಇಲ್ಲಿ ಇರುವೆಗಳು ಹೋಗ್ತಾ ಇದೆ ನೋಡು, ಅವುಗಳು ಪ್ರೇಮ ಕಲಹವನ್ನ ಮಾಡ್ತಾ ಇದ್ದಾವೆ, ಅವುಗಳನ್ನ ನೋಡಿ ನಾನು ನಕ್ಕೆ ಅಂತ ಇವ ಹೇಳಿದ. ಸನ್ನತಿ ಅದಕ್ಕೆ ಹೇಳಿದ್ಲು, ನನ್ನನ್ನು ನೀವು ಮೂರ್ಖಳು ಅಂತ ತಿಳಿದಿದ್ದೀರಾ ಅಂತ ಕೇಳಿದ್ಲು. ಪ್ರಾಣಿಗಳ ಭಾಷೆ ಅದು ಯಾರಿಗೂ ಸಾಧ್ಯ ಇಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ. ಹಿಂದಿನ ಜನ್ಮದ ಪುಣ್ಯ ವಿಶೇಷ, ತಪಸ್ಸು, ವಿದ್ಯೆ, ಇದರಿಂದ ಮಾತ್ರ ಸಾಧ್ಯ. ಸಾಮಾನ್ಯರಿಗೆ ಪ್ರಾಣಿಗಳ ಭಾಷೆ ಬರುವುದು ಅಂದ್ರೆ ಏನು? ನೀವು ಅದಕ್ಕೆ ನಗಾಡಿದ್ದಲ್ಲ, ನನ್ನನ್ನೇ ನೋಡಿ ನಗಾಡಿದ್ದು, ನಾನು ಪ್ರಾಣ ಬಿಡ್ತೇನೆ ಅಂತ ಹೊರಟ್ಲು ಅಂತ. ಎಷ್ಟು ಸಮಾಧಾನ ಮಾಡಿದ್ರು ಇವನಿಗೆ ಸಾಧ್ಯವೇ ಆಗಲಿಲ್ಲ. ಕೋಪಗೊಂಡಂತಹ ಹೆಂಡತಿಯನ್ನ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೋ ವಿನಾಕಾರಣವನ್ನ ಇಟ್ಟುಕೊಂಡು ಹೆಣ್ಣು ಮಕ್ಕಳು ಜಗಳ ಮಾಡುವುದು ಸಹಜ. ಇದನ್ನು ನೋಡಿ ವೈರಾಗ್ಯ ಬಂತು. ಎಷ್ಟು ಸಮಾಧಾನ ಮಾಡಿದ್ರೆ ಸಮಾಧಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವ ಕಾಡಿಗೆ ಹೊರಟೆ ಬಿಟ್ಟ ಅಂತ. ವೈರಾಗ್ಯ ಬಂತು ಇವನಿಗೆ. ಭಗವಂತನನ್ನ ಕಾಣುತ್ತೇನೆ ಅಂತ ಹೊರಟ. ಹೆಮ್ಮಾರಿಯನ್ನ ಒಲಿಸುವ ಬದಲಿಗೆ ಮುರಾರಿಯನ್ನ ಆರಾಧಿಸೋಣ ಅಂತ ಹೊರಟ ಅಂತ. ತಪಸ್ಸು ಮಾಡಿದ್ದ ಅಂತ. ಎಷ್ಟು ದಿವಸ ತಪಸ್ಸು ಮಾಡಿದ? 6 ದಿನ ರಾತ್ರಿಗಳ ಕಾಲದಲ್ಲಿ ತಪಸ್ಸು ಮಾಡಿದ ಅಂತ. 6 ರಾತ್ರಿ ಕಾಲದಲ್ಲಿ ತಪಸ್ಸು ಮಾಡಿದ. ಶ್ರೀಮನ್ ನಾರಾಯಣನನ್ನ ಭಕ್ತಿಯಿಂದ ಶರಣು ಹೊಂದಿದ. ಭಗವಂತ 6 ದಿನಗಳ ರಾತ್ರಿಯನ್ನ ಕಳೆದಾಗ 6ನೆಯ ದಿನದ ರಾತ್ರಿ, ಆ ರಾತ್ರಿಯಲ್ಲಿ ಪ್ರತ್ಯಕ್ಷನಾಗಿ ಬಿಟ್ಟ ಅಂತೆ. ಬ್ರಹ್ಮದತ್ತ ಪ್ರಭಾತೆ ತ್ವಂ ಕಲ್ಯಾಣಂ ಸಮವಾಪ್ಸ್ಯಸಿ ಅಂತ ವರವನ್ನ ಕೊಟ್ಟ. ಬ್ರಹ್ಮದತ್ತ, ತಪಸ್ಸು ಸಾಕು ಮಾಡು. 7ನೇ ದಿವಸ ಬೆಳಿಗ್ಗೆ, ನಾಳೆನೇ ದಿವಸ ಬೆಳಿಗ್ಗೆ ನೀನು ಕಲ್ಯಾಣವನ್ನ ಕಾಣುತ್ತೀ, ನಿನಗೆ ಒಳ್ಳೆದಾಗ್ತದೆ, ಒಳ್ಳೆಯ ಸುದ್ದಿಯನ್ನ ಕೇಳುತ್ತೀ ಅಂತ ಭಗವಂತ ಹೇಳಿ ಅಂತರ್ಧಾನ ಅನ್ನದ. ಭಗವಂತನ ಮಾತಿನಂತೆ ಇವ ಹೊರಟು ನಿಂತ. ಕಾಡಿಗೆ ಹೋದವ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ರಾಜ 6 ದಿವಸಗಳ ಕಾಲ ಇದ್ದಿಲ್ಲ, ರಾಜ ಬರ್ತಾ ಇದ್ದಾನೆ, ಭಗವಂತನನ್ನ ಕಂಡು ಬರ್ತಾ ಇದ್ದಾನೆ ಅಂತ ಊರಲ್ಲೆಲ್ಲ ಸುದ್ದಿ ಹಬ್ಬಿತು. ಖಂಡರೀಕ ಮತ್ತು ಪಾಂಚಾಲ ಇಬ್ಬರು ಮಂತ್ರಿಗಳು ಹೊರಟರುವಂತೆ. ದೊಡ್ಡ ಒಂದು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಬರೋಣ ಅಂತ. ಖಂಡರೀಕನೇ ರಥವನ್ನು ಓಡಿಸ್ತಾ ಇದ್ದ, ಇವ ಚಾಮರವನ್ನು ಬೀಸೋಣ ಅಂತ ಹೊರಟಿದ್ದ. ರಾಜನನ್ನ ಕಂಡು ಬಹಳ ಖುಷಿಯಾಯಿತು. ರಾಜನನ್ನ ರಥದಲ್ಲಿ ಕೂಡಿಸಿ ಖಂಡರೀಕನೇ ಓಡಿಸುವವ, ಇವ ಪಾಂಚಾಲ ಗಾಳಿಯನ್ನ ಚಾಮರ ಬೀಸುವವ. ಈ ರೀತಿಯಾಗಿ ಮತ್ತೆ ಕಾಂಪಿಲ್ಯ ನಗರಕ್ಕೆ ರಾಜ ಬರ್ತಾ ಇದ್ದಾನೆ. ಮೆರವಣಿಗೆಯಲ್ಲಿ ರಾಜ ಬರ್ತಾ ಇದ್ದಾನೆ ಅಂತ ಈ ಬ್ರಾಹ್ಮಣನಿಗೆ ಗೊತ್ತಾಯಿತು. 4 ವೇದ ಪಾರಂಗತರ ಅಪ್ಪ ಶ್ರೋತ್ರಿಯ ಬ್ರಾಹ್ಮಣ, ಅವನಿಗೆ ಗೊತ್ತಾಯಿತು. ಮಕ್ಕಳು 2 ಶ್ಲೋಕ ಹೇಳಿಕೊಟ್ಟಿದ್ದಾರೆ, ಅದನ್ನ ರಾಜನ ಮುಂದೆ ಹೇಳಬೇಕು ಅಂತ ಕಂಠಪಾಠ ಮಾಡಿದ್ದ. ರಾಜ ಹೇಗೂ ಬರ್ತಾ ಇದ್ದಾನೆ ಅಂತ ಈ ಸುದ್ದಿ ಗೊತ್ತಾಯಿತು.
ಮಂತ್ರಿಗಳು ಪಕ್ಕದಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಕೂಡಲೇ ಖುಷಿಯಿಂದ ಹೊರಟ ಅಂತೆ. ಹೊರಟಿದ್ದು ಮಾತ್ರ ರಾಜನನ್ನು ನೋಡಿದ್ದು ಹೌದು, ಆದರೆ ರಾಜನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಣ್ಣು ಹಣ್ಣು ಮುದುಕ ಇವ, ದೊಡ್ಡ ಒಂದು ಮೆರವಣಿಗೆ ಅದು, ನೂಕು ನುಗ್ಗಲು ರಾಜನನ್ನ ನೋಡಬೇಕು ಅಂತ. ಈ ಮುದುಕನಿಗೆ ಹೇಗೆ ಸಾಧ್ಯ ಹತ್ತಿರಕ್ಕೆ ಹೋಗುದು, ಅಲ್ಲಿ ಆ ಶ್ಲೋಕವನ್ನು ಹೇಳೋದು ಹೇಗೆ ಸಾಧ್ಯ? ಕಷ್ಟಪಟ್ಟು ಹೋದ ಅಂತೆ, ಕುಂಟುತ್ತಾ ಹೋದ. ಮಂತ್ರಿಗಳು ನೋಡಿದ್ರು ಅದನ್ನ. ಯಾರೋ ಒಬ್ಬ ಬ್ರಾಹ್ಮಣರು ಬರ್ತಾ ಇದ್ದಾರೆ, ಅವರಿಗೆ ಜಾಗ ಬಿಡಿ ಅಂತ ಆ ಮಂತ್ರಿಗಳು ಹೇಳಿದ್ರು. ಎಲ್ಲರೂ ಜಾಗ ಬಿಟ್ಟರು. ಈ ಬ್ರಾಹ್ಮಣರು ಬಂದ್ರು. ಬಂದವರೇ ಕಂಠಪಾಠ ಮಾಡಿದ್ರು, 2 ಶ್ಲೋಕಗಳನ್ನ ಗಟ್ಟಿಯಾಗಿ ಹೇಳಿದ್ರು ಅಂತೆ. ಸಪ್ತವ್ಯಾಧಾ ದಶಾರಣೇಶು ಮೃಗಾಹ ಕಾಲಂಜರೇ ಗಿರೌ ಚಕ್ರವಾಕಾಹ ಶರದ್ವೀಪೆ ಹಂಸಾಹ ಸರಸಿ ಮಾನಸೇ ತೇ ಬೀಜಾತಾಹ ಕುರುಕ್ಷೇತ್ರೇ ಬ್ರಾಹ್ಮಣಾಹ ವೇದಪಾರಗಾಃ ಪ್ರಸ್ಥಿತ ದೀರ್ಘ ಮಧ್ಯುವಾನಂ ಯೂಯಂ ಕಿಮವಸೀದಥ. 2 ಶ್ಲೋಕವನ್ನು ಗಟ್ಟಿಯಾಗಿ ಹೇಳಿದ್ರು. ರಾಜ, 2 ಮಂತ್ರಿಗಳು ಈ ಶ್ಲೋಕವನ್ನು ಕೇಳಿದ್ರು. ಕೇಳಿದ ಮಾತ್ರಕ್ಕೆ ಅವರು ಸಂಪತ್ತನ್ನು ಕೊಡ್ತಾರೆ ಅಂತ ಮಕ್ಕಳು ಹೇಳಿದ್ರು. ಆದರೆ ಹಾಗಿಲ್ಲ. ಅಲ್ಲಿ ಈ ಶ್ಲೋಕವನ್ನು ಕೇಳಿದ್ದೇ ತಡ ಆ ರಾಜ ಮತ್ತು 2 ಮಂತ್ರಿಗಳು ಮೂರ್ಛಿತರಾಗಿ ಕೆಳಗೆ ಬಿದ್ದರು ಅಂತ. ಈ ಬ್ರಾಹ್ಮಣರಿಗೆ ಬಹಳ ಭಯ ಆಯಿತು. ಶ್ಲೋಕ ಹೇಳಿದ್ರೆ ಸಂಪತ್ತನ್ನು ಕೊಡ್ತಾನೆ ರಾಜ ಅಂತ ಮಕ್ಕಳು ಹೇಳಿದ್ರು. ಆ ಶ್ಲೋಕವನ್ನು ಬಂದು ಹೇಳಿದೆ. ಆದರೆ ಶ್ಲೋಕವನ್ನು ಪಠನೆ ಮಾಡಿದ್ರಿಂದಲೇ ರಾಜ ಬಿದ್ದು ಹೋದಲ್ಲ, ಇನ್ನು ನನ್ನನ್ನು ಇವರು ಸಾಯಿಸ್ತಾರೆ ಅಂತ ಯೋಚನೆ ಮಾಡುವ ಸಮಯದಲ್ಲಿಯೇ ಆ 3 ಮಂದಿಯೂ ಕೂಡ, ರಾಜ ಮತ್ತು 2 ಮಂತ್ರಿಗಳು ಎದ್ರು ಅಂತ. ಎದ್ದವರೇ ತಡ ಆ ಬ್ರಾಹ್ಮಣರಿಗೆ ಬೇಕಾದಷ್ಟು ಸಂಪತ್ತನ್ನೆಲ್ಲ ಒದಗಿಸಿದ್ರು ಅಂತ. ಯಾಕೆ? ಈ ಶ್ಲೋಕವನ್ನು ಕೇಳಿದ್ರಿಂದ ಇವರು ಯಾರಕ್ಕೆ ಮೂರ್ಛಿತರಾಗಿ ಬಿದ್ದರು? ಆ ಶ್ಲೋಕದ ಅರ್ಥ ಹೀಗಿದೆ. ಈ ರಾಜನ ಹಿಂದಿನ ಜನ್ಮದ ಕಥೆಯನ್ನು ಹೇಳುವ ಶ್ಲೋಕ ಅದು. ಸಪ್ತವ್ಯಾಧಾಹ ದಶಾರಣೇಶು, ದಶಾರಣದಲ್ಲಿ ವ್ಯಾಧರಾಗಿ ಹುಟ್ಟಿದ್ರಿ, ನಂತರದಲ್ಲಿ ಕಾಲಂಜರ ಪರ್ವತದಲ್ಲಿ ಜಿಂಕೆಗಳಾಗಿ ಹುಟ್ಟಿದ್ರಿ, ಅದರ ನಂತರದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಶರದ್ವೀಪದಲ್ಲಿ ಹುಟ್ಟಿದ್ರಿ, ಮಾನಸ ಸರೋವರದಲ್ಲಿ ನಂತರದಲ್ಲಿ ಹಂಸ ಪಕ್ಷಿಗಳಾಗಿ ಹುಟ್ಟಿದ್ರಿ, ನಂತರ ತೇಭಿಜಾತಾಹ ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣರಾಗಿ ವೇದ ಪಾರಂಗತರಾಗಿ ಹುಟ್ಟಿದ್ರಿ. ಅದರಲ್ಲಿ 4 ವೇದ ಪಾರಂಗತರಾದರು. ಪ್ರಸ್ಥಿತ ದೀರ್ಘ ಮಧ್ವಾನಂ, ದೀರ್ಘ ದಾರಿ, ಮೋಕ್ಷದ ದಾರಿ, ಅದನ್ನು ಹುಡುಕಿಕೊಂಡು 4 ಹೋದ್ರು. ಯೂಯಂ ಕಿಮವಸೀದತ, ನೀವು ಮಾತ್ರ ಯೋಗಭ್ರಷ್ಟರಾಗಿ ಇಲ್ಲಿದ್ದೀರಲ್ಲ ಅಂತ ಹೇಳುವ ಶ್ಲೋಕ. ಪೂರ್ವ ಜನ್ಮದ ಸ್ಮರಣೆ ಬಂತು. ಯೋಗಭ್ರಷ್ಟರಾಗಿದ್ದೇವೆ ನಾವು ಅಂತ ಬ್ರಹ್ಮದತ್ತನಿಗೆ, ಪಾಂಚಾಲನಿಗೆ, ಖಂಡರೇಖನಿಗೆ ಅನ್ನಿಸಿತು. ಮೂರ್ಛಿತರಾದರು. ಎಚ್ಚರಗೊಂಡವರೇ ತೀರ್ಮಾನ ಮಾಡಿದ್ರು, ಸಾಕು, ವೈರಾಗ್ಯ ಬಂತು ಅವರಿಗೆ. ಕೂಡಲೇ ಅಭಿಷಿಚ್ಯ ಸ್ವರಾಜ್ಯೇತು ವಿಶ್ವಕ್ಸೇನಂ ಅರಿಂದಮಂ. ಆ ಬ್ರಹ್ಮದತ್ತ ತನ್ನ ಮಗ ಸರ್ವಸೇನ ಕುರುಡನಾಗಿದ್ದ ಪೂಜನೀಯ ಪಕ್ಷಿ, ಅದು ಕಣ್ಣು ಗುಡ್ಡೆಯನ್ನು ಕಿತ್ತಿ ಬಿಟ್ಟಿತ್ತು. ಅವ ದೊಡ್ಡವನಾದರೂ ಅವನಿಗೆ ಪಟ್ಟಾಭಿಷೇಕ ಮಾಡುವಂತಿರಲಿಲ್ಲ. 2ನೇ ಮಗ ವಿಶ್ವಕ್ಸೇನ, ಈ ಬ್ರಹ್ಮದತ್ತನ ಅಜ್ಜನೇ ವಿಶ್ವಕ್ಸೇನನಾಗಿ ಹುಟ್ಟಿದ್ದಾನೆ, ವಿಭ್ರಾಜ. ಆ ವಿಶ್ವಕ್ಸೇನನ ಪಟ್ಟದಲ್ಲಿ ಕುಳ್ಳಿರಿಸಿದ. ತಾನು ಹೊರಡುತ್ತೇನೆ ಅಂತ ಹೊರಡುವಾಗ ಸನ್ನತಿ ಬಂದ್ಲುವಂತೆ. ಅಥೈನಂ ಸನ್ನತಿ ಧೀರ ದೇವಲಸ್ಯ ಸುತಾತದ, ದೇವಲರ ಮಗಳಾದ ಸನ್ನತಿ ಬಂದ್ಲು. ಸನ್ನತಿ ಬಂದವಳೆ ರಾಜನಿಗೆ ನಮಸ್ಕಾರ ಮಾಡಿದ್ಲು.
ರಾಜ ಹೇಳಿದ, ನಾನಿನ್ನು ಹೊರಡುತ್ತೇನೆ, ಹೇಗೂ ದೇವರನ್ನು ನೋಡಿ ಬಂದಿದ್ದೇನೆ ನಿನ್ನಿಂದಾಗಿ ಅಂತ. ಆಗ ಸನ್ನತಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ರಾಜ, ನೀನು ಪ್ರಾಣಿಗಳ ಭಾಷೆಯನ್ನ ತಿಳಿದಿದ್ದೀ ಅಂತ ನನಗೆ ಗೊತ್ತಿಲ್ಲದ ಸಂಗತಿ ಅಲ್ಲ, ಗೊತ್ತಿದೆ. ಆ ದಿನದಂದು ಇರುವೆಗಳ ಮಾತನ್ನ ಕೇಳಿ ನೀನು ನಕ್ಕಿದ್ದು ನನಗೆ ಗೊತ್ತಿತ್ತು. ಆದ್ರೂ ಗೊತ್ತಿಲ್ಲದವಳಂತೆ ನಾನು ನಡೆಸಿದೆ, ಬುದ್ಧಿಪೂರ್ವಕವಾಗಿಯೇ ಹಠ ಮಾಡಿದೆ. ಯಾಕೆ ಅಂದರೆ ನಿಮಗೆ ಸ್ವಲ್ಪ ವೈರಾಗ್ಯ ಬರಲಿ ಅಂತ ನನ್ನ ಮನಸ್ಸು. ಯಾವಾಗಲೂ ನನ್ನಲ್ಲಿಯೇ ಅನುರಕ್ತರಾಗಿ ಬಿಟ್ಟಿದ್ದೀರಿ ನೀವು. ಮಮತೆ ದೂರ ಆಗದೆ ವೈರಾಗ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಕಾಮ ಇರುತ್ತದೋ ಅಲ್ಲಿ ರಾಮ ಇರುವುದಿಲ್ಲ. ಆದ್ದರಿಂದಲೇ ಈ ನೆಪವನ್ನ ಒಡ್ಡಿ ನೀವು ತಪಸ್ಸಿಗೆ ಹೋಗಿ ಅಂತ ಕಾರಣದಿಂದಲೇ ಜಗಳವಾಡಿದೆ. ಇಷ್ಟು ಅನುರಾಗ ನಿಮ್ಮ ಮೇಲೆ ಯಾಕೆ ಬಂತು? ನೀವು ತಪಸ್ಸು ಮಾಡಬೇಕು ಅಂತ ಸನ್ನತಿ ನನಗೆ ಯಾಕೆ ಈ ಅನುರಾಗ ಬಂದಿತ್ತು ಅಂತ ಹೇಳಿದ್ರೆ, ನಾನು ಯಾರು ಅಂತ ತಿಳ್ಕೊಂಡಿದ್ದೇನೆ. ನೀವು ಕೌಶಿಕರ ಮಗನಾಗಿ ಹುಟ್ಟಿದಾಗ, ಪಿತೃವರ್ತಿಯಾಗಿದ್ದಾಗ ನಿಮ್ಮ ಅಣ್ಣಂದರೊಂದಿಗೆ ಕೂಡಿಕೊಂಡು ಒಂದು ಗೋವನ್ನ ಹತ್ಯೆ ಮಾಡಿ ಶ್ರಾದ್ದ ಮಾಡಿದ್ದೀರಲ್ಲ, ಆ ಗೋವೇ ನಾನು ಅಂತ ಹೇಳುತ್ತಾಳೆ. ಆ ಹಸುವೆ ನಾನು ಈ ಜನ್ಮದಲ್ಲಿ ನಿಮ್ಮ ಪಟ್ಟದ ಮಹಿಷಿಯಾಗಿ ಬಂದಿದ್ದೇನೆ. ಅದು ಶ್ರಾದ್ದದ ಪ್ರಭಾವ. ನನಗೂ ಸದ್ಗತಿ ಆಗಬೇಕು. ಶ್ರಾದ್ದ ಮಾಡಿದ್ರಿಂದ, ನೀವು ನನ್ನನ್ನ ಕೊಂದು ಶ್ರಾದ್ದ ಮಾಡಿದ್ರಿಂದ ನನಗೂ ಸದ್ಗತಿ, ಶ್ರಾದ್ದ ಮಾಡಿದ ನಿಮಗೂ ಸದ್ಗತಿ. ಆದ್ದರಿಂದ ನಾನು ಬರ್ತೇನೆ, ಹೊರಡೋಣ ಅಂತ ಅವಳು ಗಂಡನೊಟ್ಟಿಗೆ ಮತ್ತೆ ವೈರಾಗ್ಯವನ್ನು ಹೊಂದಿ ಎಲ್ಲರೂ ಹೋದ್ರು ಅಂತ ತಪಸ್ಸಿಗೆ. ಖಂಡರೀಕ, ಪಾಂಚಾಲ ಇವರು ಕೂಡ ತಪಸ್ಸಿಗೆ ಹೋಗಿ ಜ್ಞಾನ, ಭಕ್ತಿ, ಯೋಗಗಳ ಅನುಷ್ಠಾನವನ್ನು ಮಾಡಿ ಉತ್ತಮ ಗತಿಯನ್ನು ಹೊಂದಿದ್ರು ಅಂತ. ಶ್ರಾದ್ದದ ಮಹಿಮೆ ಅಂದರೆ ಹೀಗೆ. ಶ್ರಾದ್ದದಿಂದ ಉತ್ತಮವಾದ ಫಲವನ್ನು ಹೊಂದಬಹುದು ಅಂತ. ಗೋಹತ್ಯೆ ಮಾಡಿದ್ರು ಶ್ರಾದ್ದವನ್ನು ಮಾಡಿದ್ರಿಂದ, ಶ್ರಾದ್ದಕ್ಕಾಗಿ ಮಾಡಿದ್ರಿಂದ ಅವರಿಗೆ ಸದ್ಗತಿ ಆಯಿತು. ಸುಳ್ಳು ಹೇಳಿದ ಕಾರಣ, ಗುರುಗಳಿಗೆ ಸುಳ್ಳು ಹೇಳಿದ ಕಾರಣದಿಂದ ಈ ಜನ್ಮವನ್ನ ಹೊಂದಬೇಕಾಯಿತು. 7 ಜನ್ಮಗಳನ್ನು ಹೊಂದಿದ್ರು ಇವರು. ಭರದ್ವಾಜರ ಮಕ್ಕಳಾಗಿ ಹುಟ್ಟಿದ್ರು, ಯೋಗ ಭ್ರಷ್ಟರಾದ್ರು. ಕುರುಕ್ಷೇತ್ರದಲ್ಲಿ ಕೌಶಿಕರ ಮಕ್ಕಳಾದ್ರು. ಇದು 2 ಜನ್ಮ. ಇನ್ನೊಂದು ಬೇಡರ ಜನ್ಮ, ಚಿಗರೆಗಳ ಜನ್ಮ, ಚಕ್ರವಾಕ ಪಕ್ಷಿಗಳ ಜನ್ಮ, ಹಂಸಗಳ ಜನ್ಮ. 6 ಆಯಿತು. ಕೊನೆಯದ್ದು 4 ಬ್ರಾಹ್ಮಣರು, ಇವರಿಬ್ಬರು ಮಂತ್ರಿಗಳು, ಇವೊಬ್ಬ ರಾಜ. ಹೀಗೆ 7 ಜನ್ಮಗಳನ್ನು ಪಡೆದುಕೊಂಡ್ರು ಇವರು. ಶ್ರಾದ್ದದ ಮಹತ್ವದಿಂದ, ಶ್ರಾದ್ದದ ಮಹಿಮೆಯಿಂದ ಇವರೆಲ್ಲ ಉತ್ತಮ ಗತಿಯನ್ನು ಹೊಂದಿದ್ರು. ಈ ಕಥೆಯನ್ನ ಮಾರ್ಕಂಡೇಯರು ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡಿದ್ರು. ಅದನ್ನ ಭೀಷ್ಮರಿಗೆ ಹೇಳಿದ್ರು, ಭೀಷ್ಮರು ಧರ್ಮರಾಜನಿಗೆ ಹೇಳಿದ್ರು. ಇದೆಲ್ಲವನ್ನು ಕಥೆಯನ್ನು ಕೂಡ ಜನಮೇಜಯರಾಜನಿಗೆ ವೈಶಂಪಾಯನವರು ಹೇಳಿದರು. ಯಾರು ಈ ಕಥೆಯನ್ನ ಕೇಳುತ್ತಾರೋ, ಈ 7 ಮಕ್ಕಳ ಕಥೆಯನ್ನ, 7 ಜನ್ಮದ ಕಥೆಯನ್ನ ಯಾರು ಕೇಳುತ್ತಾರೋ ಅವರಿಗೆ ಶ್ರಾದ್ದ ಮಾಡಿದಷ್ಟು ಫಲ ಬರ್ತದೆ. ಶ್ರುತ್ವಾ ಚೇದಂ ಉಪಾಖ್ಯಾನಂ ಮಹಾರಥಂ ಮಹತಾಂ ಗತಿಂ. ಒಳ್ಳೆಯ ಗತಿ ಪ್ರಾಪ್ತಿ ಆಗ್ತದೆ, ಸದ್ಗತಿ ಆಗ್ತದೆ. ಎಂದಿಗೂ ಕೂಡ ತಿರ್ಯಕ್ ಜಂತುವಾಗಿ ಹುಟ್ಟುವುದಿಲ್ಲ, ಪ್ರಾಣಿಗಳಾಗಿ ಹುಟ್ಟುವುದಿಲ್ಲ. ಹುಟ್ಟಿದ್ರೆ ಮನುಷ್ಯರಾಗಿಯೇ ಹುಟ್ಟಿ ಸಾಧನಾ ಶರೀರವೇ ಪ್ರಾಪ್ತಿಯಾಗ್ತದೆ. ಯಾರು ಈ ಶ್ಲೋಕವನ್ನ ಶ್ರಾದ್ದದಲ್ಲಿ ಹೇಳುವುದಿಲ್ಲವೋ ಅವರ ಶ್ರಾದ್ದ ಸಂಪೂರ್ಣ ಆಗುವುದೇ ಇಲ್ಲ. ಸಪ್ತವ್ಯಾದಾಹ ದಶಾರಣೇಶು ಮೃಗಾಹ ಕಾಲಂಜರೆಗಿರೋ ಚಕ್ರವಾಕ ಶರದ್ವೀಪೆ ಹಂಸಾಹ ಸರಸಿ ಮಾನಸೆ ತೇ ಬಿಜಾತಾಹ ಕುರುಕ್ಷೇತ್ರೆ ಬ್ರಾಹ್ಮಣಾಹ ವೇದಪಾರಗಾಹ ಪ್ರಸ್ಥಿತ ದೀರ್ಘಮಧ್ವಾನಂ ಯೂಯಂ ಕಿಮವಸೀದತ. ಈ 2 ಶ್ಲೋಕವನ್ನ ಶ್ರಾದ್ದದಲ್ಲಿ ಹೇಳಿದ್ರೆ ಸಾಕು,
ಪಿತೃಗಳ ಅನುಗ್ರಹ ಆಗ್ತದೆ, ಆ ಶ್ರಾದ್ದ ಪೂರ್ಣ ಆಗ್ತದೆ. ಹೀಗೆ ಪಿತೃಕಲ್ಪದಲ್ಲಿ ಶ್ರಾದ್ದದ ಮಹಿಮೆ ಬಹಳ ಸುಂದರವಾಗಿ ಬಂದಿದೆ. ಯಾರನ್ನ ಉದ್ದೇಶಿಸಿ ಶ್ರಾದ್ದ ಮಾಡುತ್ತೇವೋ, ಪಿಂಡ ಪ್ರದಾನ ಮಾಡುತ್ತೇವೋ, ಅದರಿಂದ ಪ್ರೀತರಾಗುವವರು ಪಿತೃಗಳು. ಸೋಮನ ಊರ್ಧ್ವಗಾಮಿ ಕಿರಣಗಳ ಮೂಲಕ ಪಿತೃಲೋಕಕ್ಕೆ ಪ್ರಾಪ್ತಿಯಾಗ್ತದೆ. ಪಿತೃದೇವತೆಗಳು ಅಂತ ಯಾರಿದ್ದಾರೆ, 7 ಗಣಗಳು, ಅವರು ಯಾರನ್ನ ಉದ್ದೇಶಿಸಿ ಶ್ರಾದ್ದ ಮಾಡ್ತೇವೋ ಅವರಿಗೆ ಯಾವ ಯೋನಿಯಲ್ಲಿ ಹುಟ್ಟಿದ್ರೂ ಅವರಿಗೆ ಮಾರ್ಪಾಡಾಗಿ ಆಹಾರ ಸಿಗುವಾಗೆ ಅವರು ಅನುಗ್ರಹ ಮಾಡುತ್ತಾರೆ. ಇದು ಶ್ರಾದ್ದದ ಮಹಿಮೆ. ಮಾತ್ರವಲ್ಲ, ಯಾರು ಕರ್ತೃವೋ ಅವರಿಗೆ ಬೇಕಾದಂಥ ಆಯುಹು ಪ್ರದಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿಚ ಪ್ರಯಚ್ಛಂತೆ ತಥಾ ರಾಜ್ಯಂ ಪಿತಾ ಯುಷ್ಮತ್ ಪಿತಾಮಹ. ಎಲ್ಲ ಬೇಕಾದಂತಹ ಭೋಗಗಳನ್ನು ಅನುಗ್ರಹ ಮಾಡುತ್ತಾರೆ. ಇದು ಶ್ರಾದ್ದದ ಮಹಿಮೆ ಅಂತ ಹೇಳ್ತಾ, ಇದನ್ನ ಭೀಷ್ಮರು ಮಾರ್ಕಂಡೇಯರು ತಿಳಿಸಿದಂತೆ ಧರ್ಮರಾಜನಿಗೆ ತಿಳಿಸಿದ್ರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.